ಗುಪ್ತವಾಗಿ ಸಾಮಾಜಿಕ ಜಾಲತಾಣದ ಗೀಳಿನಿಂದ ಮೊರೆ ಹೋಗ್ತಾ ಇದ್ದಾರೆ. ಹೀಗಾಗಿ ಖಾಸಗಿ ಶಾಲೆಗಳ ಒಕ್ಕೂಟ ಪೋಷಕರಿಗೆ ಎಚ್ಚರಿಕೆಯ ಸಂದೇಶವನ್ನ ನೀಡಿರುವಂತದ್ದು. ಮಕ್ಕಳಿಗೆ ಅತಿಯಾದ ಸಾಮಾಜಿಕ ಜಾಲತಾಣದ ಗೀಳು ಕಾಡ್ತಾ ಇರುವಂತದ್ದು. ಇನ್ನು ವಿದ್ಯಾರ್ಥಿಗಳಿಂದ ತಂತ್ರಜ್ಞಾನದ ದುರ್ಬಳಕೆ ಕೂಡ ಆಗ್ತಾ ಇದೆ. ಈ ಕುರಿತಂತೆ ಖಾಸಗಿ ಶಾಲೆಗಳ ಒಕ್ಕೂಟ ಪೋಷಕರಿಗೆ ಎಚ್ಚರಿಕೆಯ ಸಂದೇಶವನ್ನ ನೀಡಿದೆ. ಮಕ್ಕಳ ಸಾಮಾಜಿಕ ಜಾಲತಾಣದ ಬಳಕೆ ಹೆಚ್ಚಾಗಿದೆ. ಗುಪ್ತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳು ಆಕ್ಟಿವ್ ಆಗಿರ್ತಾರೆ. ಇನ್ನು ಪೋಷಕರಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇರೋದಿಲ್ಲ. ಹೀಗಾಗಿ ಮಕ್ಕಳು ಸಹಪಾಠಿಗಳ ಜೊತೆ ಪ್ರೀತಿ ಪ್ರೇಮಗಳ ಕಡೆ ಆಸಕ್ತಿಯನ್ನ ತೋರ್ತಾ ಇದ್ದಾರೆ ಈಗಿನ ಮಕ್ಕಳು. ಇನ್ನು ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಜಾಗೃತಿಗಾಗಿ ಖಾಸಗಿ ಶಾಲಾ ಒಕ್ಕೂಟದಿಂದ ಪತ್ರವನ್ನ ಬರೆಯಲಾಗಿದೆ. ಇನ್ನು ಪೋಷಕರಿಗೆ ಎಚ್ಚರಿಕೆಯ ಸಂದೇಶವನ್ನ ಕೂಡ ನೀಡಲಾಗಿರುವಂತದ್ದು. ಮಕ್ಕಳಿಗೆ ಅತಿಯಾದ ಸಾಮಾಜಿಕ ಜಾಲತಾಣದ ಗೀಳು ಕಾಡ್ತಾ ಇರುವಂತದ್ದು. ಇನ್ನು ಹೀಗಾಗಿ ಗುಪ್ತವಾಗಿ ಮಕ್ಕಳು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿರ್ತಾರೆ. ಪೋಷಕರಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇರೋದಿಲ್ಲ. ಪೋಷಕರ ಮೊಬೈಲ್ನಲ್ಲಿ ಗುಪ್ತವಾದಂತಹ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿರ್ತಾರೆ. ಹಾಗೆ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದ ಬಳಕೆ ಕೂಡ ಹೆಚ್ಚಾಗಿರುವಂತದ್ದು. ಈ ಕುರಿತಂತೆ ಖಾಸಗಿ ಶಾಲೆಗಳ ಒಕ್ಕೂಟ ಪೋಷಕರಿಗೆ ಎಚ್ಚರಿಕೆಯನ್ನ ಸಂದೇಶವನ್ನ ನೀಡಿರುವಂತದ್ದು. ಇನ್ನು ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಕರಣಗಳು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಜಾಗೃತಿಗಾಗಿ ಖಾಸಗಿ ಶಾಲಾ ಒಕ್ಕೂಟದಿಂದ ಪತ್ರವನ್ನ ಕೂಡ ಬರೆಯಲಾಗಿದೆ. ಇನ್ನು ಮಕ್ಕಳು ಸಹಪಾಠಿಗಳ ಜೊತೆ ಪ್ರೀತಿ ಪ್ರೇಮಗಳ ಕಡೆ ಆಸಕ್ತಿಯನ್ನ ವಹಿಸ್ತಾ ಇರುವಂತದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ, ಅಪ್ಡೇಟ್ಸ್ ಅನ್ನ ನೀಡೋಕೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಈಗಿನ ಮಕ್ಕಳು ಸಹಪಾಠಿಗಳ ಜೊತೆ ಪ್ರೀತಿ ಪ್ರೇಮಗಳ ಕಡೆ ಆಸಕ್ತಿಯನ್ನ ತೋರಿಸ್ತಾ ಇರೋದು ಒಂದು ಕಡೆ ಆದ್ರೆ, ಸಾಮಾಜಿಕ ಜಾಲತಾಣವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡೋದಾದ್ರೆ. ಹೌದು ಕಾವ್ಯ, ಏನಾದ್ರು ಇಂದಿನ ಮಕ್ಕಳು ಸ್ಟಡಿ ಅಂದ್ರೆ ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಅಂದ್ಬಿಟ್ಟು ಸ್ಟಡಿ ಮೇಲೆ ಗಮನ ಹರಿಸಿವೆ ಅಂದ್ಬಿಟ್ಟು ಪೇರೆಂಟ್ಸ್ ಹತ್ರ ಮೊಬೈಲ್ ಇಸ್ಕೊಂಡಿರ್ತಾರೆ. ಆ ಒಂದು ಪೇರೆಂಟ್ಸ್ ಹತ್ರ ಮೊಬೈಲ್ ಇಸ್ಕೊಂಡ ಸಮಯದಲ್ಲಿ ಒಂದು ಹಲವಾರು ರೀತಿ ಅಸಭ್ಯ ಒಂದು ಚಿತ್ರಗಳನ್ನಾಗ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಆಗ್ಲಿ ಹಲವಾರು ಸಾಮಾಜಿಕ ಜಾಲತಾಣಗಳನ್ನ ಬಳಸುವ ಮೂಲಕ ಸೊ ಜನರು ಇಂದಿನ ವಿದ್ಯಾರ್ಥಿಗಳ ಹಾದಿ ತಕ್ಕಂತ ಪರಿಸ್ಥಿತಿಗಳು ನಾವು ಕಣ್ಣಾರೆ ಕಾಣ್ತಿದ್ವಿ. ಈಗಾಗಲೇ ಈ ಒಂದು ಮೊಬೈಲ್ ಬಳಸ್ತಕ್ಕಂತ ಒಂದು ಹವ್ಯಾಸ ಈಗಾಗಲೇ ಏನು ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಆ ಒಂದು ಸಮಯದಲ್ಲಿ ಈ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಏನು ಮಕ್ಕಳು ಸ್ಟಡಿ ಮಾಡ್ತೀವಿ ಅಂದ್ಬಿಟ್ಟು ಆ ಒಂದು ವಿಚಾರದಲ್ಲಿ ಏನು ಮಕ್ಕಳು ಪ್ರೀತಿ ಪ್ರೇಮ ಇನ್ನು ಹಲವಾರು ರೀತಿಯ ಅಸಭ್ಯ ವಿಡಿಯೋಗಳಾಗ್ಲಿ ಮತ್ತೆ ಇನ್ನು ಜ್ಯೂಸ್ ಗಳಾಗ್ಲಿ ಮತ್ತೆ ಆನ್ಲೈನ್ ಗೇಮಿಂಗ್ ಆಗ್ಲಿ ಈ ತರ ಒಂದು ಕೆಟ್ಟ ಚಟಗಳಿಗೆ ಬಲಿ ಆಗ್ತದೆ. ಸೊ ಹೀಗಾಗಿ ಈ ಒಂದು ಇದನ್ನ ತಡೆಗಟ್ಟಬೇಕು ಅಂದ್ಬಿಟ್ಟು ಈ ಒಂದು ಗೀಳುಗಳನ್ನ ಮಕ್ಕಳು ಇರ್ತಕ್ಕಂಥ ಈ ಒಂದು ಗೀಳನ್ನ ತಡೆಗಟ್ಟಬೇಕು ಅಂದ್ಬಿಟ್ಟು ಏನು ಖಾಸಗಿ ಶಾಲಾ ಒಕ್ಕೂಟ ಅವರು ಸಹ ಒಂದು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳು ಎಜುಕೇಶನ್ ಅಂತಾನೆ ಹಾದಿ ತಪ್ತಿರೋ ಪರಿಸ್ಥಿತಿಗಳು ಪ್ರಸ್ತುತವಾಗಿ ಕಣ್ಮುಂದೆ ಕಾಣ್ತಿದೆ ಕಾವ್ಯ. ಥ್ಯಾಂಕ್ ಯು ವಿನೋದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಈಗಲಾದ್ರೂ ಪೋಷಕರು ಎಚ್ಚೆತ್ತುಕೊಳ್ಬೇಕಾಗಿರುವಂತಹ ಸಂಗತಿ ಇದೀಗ ಎದುರಾಗಿರುವಂತದ್ದು.